ಗುಡ್ ಮಾರ್ನಿಂಗ್. ಬನ್ನಿರಿ ಫಸ್ಟ್ ದೇವ್ರಿಗೆ ಕೈ ಮುಗಿಯೋಣ ಅಂತ. ನಾನು ನಿಮ್ಮ ಪ್ರೀತಿಯ ಪೂಜಾ. ವೆಲ್ಕಮ್ ಟು ಥಿಂಕ್ ಪಾಸಿಟಿವ್. ಬರ್ರಿ, ಇವತ್ತು ನಾನು ನಿಮ್ಗೆ ಪಾಲಕ್ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ. ಸೊ ಫಸ್ಟ್ ಆ ಪಾಲಕ್ನ ತೊಳ್ಕೊಬೇಕ್ರಿ. ನಮ್ಗೆ ಭಾಳ ಹತ್ತುದಿಲ್ಲ ಅಂತ ಸ್ವಲ್ಪ ಹತ್ತವ. ಒಂದು ಪಾಲಕ್ ಪೀಸ್ ಒಳಗೆ ನಾನು ಎರಡು ಮಾಡ್ಕೊಳಕತ್ತೇನೆ ರೀ. ಯಾಕಂತಂದ್ರೆ ಪಾಲಕ್ ಭಾಳ ದೊಡ್ಡ ಇತ್ತು ಪಲ್ಲಿ. ಸೊ ಅದಕ್ಕೋಸ್ಕರ ನಾನು ಒಂದ್ರಾಗ ಎರಡು ಭಾಗ ಮಾಡಿಕೊಂಡು, ಅಂದ್ರೆ ಸೊ ಅದು ಹಿಟ್ಟು ಒಳಗೆ ನಾವು ಸ್ವಲ್ಪ ಜನ ಇರೋದಂದ್ರೆ ಸ್ವಲ್ಪ ಹಿಟ್ಟು ಕಲಿಸಿರ್ತೀನಲ್ಲ ರೀ, ಇದ್ರೊಳಗೆ ಡಿಪ್ ಮಾಡಲಿಕ್ಕೆ ನೀಟಂಗೆ ಬರ್ತದೆ ಅಂತ ಹೇಳಿ ಒಂದ್ರೊಳಗೆ 2 ಪೀಸ್ ಮಾಡಿ ಡಿಪ್ ಮಾಡಿ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಂದ್ರಾಗ 2 ನಾನು ಪೀಸ್ ಮಾಡ್ಕೊಳಿಕತ್ತೀನಿ ರೀ. ನೋಡ್ರಿ ನೀವು ನಾವು ಹೆಂಗೆ ಮಾಡ್ಕೊಳಿಕತ್ತೀನಿ ಒಂದೊಂದು ಅಂತ ಹೇಳಿ. ಪಾಲಕ್ ರೀ ನಮ್ಮ ಮನೆಯೊಳಗೆ ಎಲ್ಲ ಯಾರೂ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ರೀ. ಬಟ್ ಅದು ಪ್ರೋಟೀನ್ ರಿಚ್ ಇರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರೀ ನಾನು ಯಾವಾಗಾದ್ರೆ ನಡುವೆ ತೊಗೊಂಡು ಬಂದು ಅದ್ರ ಪಾಲಕ್ ಬಜ್ಜಿನೂ ಅಥವಾ ಪಾಲಕ್ ರೈಸು ಅಥವಾ ಪಾಲಕ್ ಸಾಂಬಾರ ರೀತಿ ಮಾಡಿ ಮಕ್ಕಳ ಹೊಟ್ಟೆಗೆ ಹೋಗಲಿ ಅಂತ ಹೇಳಿ ಹಾಕ್ತೀನಿ ರೀ. ನೋಡಿರಿ, ಇದು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ರೀ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಅಜ್ವಾನೂ ಕೂಡ ನಾನು ಸ್ಮ್ಯಾಶ್ ಮಾಡಿ ಆಲ್ರೆಡಿ ತೊಗೊಂಡಿದ್ದೀನಿ ರೀ. ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಮತ್ತು ಘಮ ಎರಡೂ ಚಲೋ ಬರ್ತಾವೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ದಿದ್ರೂ ನಡೀತದೆ ರೀ. ಬಟ್ ಯಾಕೆ ಹಾಕೋದು ಅಂತಂದ್ರೆ ಜಾಸ್ತಿ ಇದೊಂದು ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅರಿಶಿನ ಪುಡಿನ ಎಲ್ಲದ್ರಾಗೂ ಯೂಸ್ ಮಾಡ್ತೀನಿ ರೀ. ನಿಮ್ಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊರಿ, ಇಲ್ಲಾಂದ್ರೆ ನಡೀತದೆ. 1 ಸ್ಪೂನ್ ಸಹಾಯದಿಂದ ನಾನು ಎಲ್ಲನೂ ನೀಟಂಗೆ ಕಲಿಸ್ಕೊಳಿಕತ್ತೀನಿ ನೋಡಿರಿ. ಅಂದ್ರೆ ಅರಿಶಿನ, ಉಪ್ಪು, ಜೀರಿಗೆ ಎಲ್ಲನೂ ಎಲ್ಲ ಕಡೆಯೂ ನೀಟಂಗೆ ಆಗೋ ಹಂಗೆ ನಾನು ಕಲಿಸ್ಕೊಂಡು, ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡು, ನೋಡಿರಿ ಸ್ತುತಿ ಯಾವ ರೀತಿ ಮಾಡ್ಲಿಕ್ಕತ್ತಾಳ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ರೀತಿ ನಾನು ಅದನ್ನ ಕಲಿಸ್ಕೊಳಿಕತ್ತೀನಿ ನೋಡಿರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಇಷ್ಟೇ ಯಾಕೆ ಮಾಡಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಯಾಕಂತಂದ್ರೆ ಹರ್ಷನೂ ಮತ್ತು ಅತ್ತೆಯರು ಊರಿಗೆ ಹೋಗ್ಯಾರ್ರಿ. ಸೊ ಈಗ ನಾವು ಇರೋದು ಸ್ತುತಿಗಳ ಪಪ್ಪ ಮತ್ತು ನಾನು 3 ಜನ ರೀ. ಹಾಗಾಗಿ ನಮ್ಗೆ ಇಷ್ಟ ಸಾಕಾಗ್ತದೆ ಅಂತ ಹೇಳಿಬಿಟ್ಟು ನಾನು ಇಷ್ಟ ಮಾಡ್ಕೊಳಿಕತ್ತೀನಿ ರೀ. ಇನ್ನು ಉಳಿದ ಪಲ್ಲಿಯಿಂದ ನಾಳೆ ನಾನು ಪಾಲಕ್ ರೈಸ್ ಮಾಡ್ತೀನಿ ರೀ. ಪಾಲಕ್ ರೈಸು ಸ್ತುತಿ ತಿಂತಾಳ್ರಿ, ನನಗೂ ಇಷ್ಟ ರೀ. ನಾಳೆ ನೋಡ್ಬೇಕು ರೀ, ನಂಗೆ ಟೈಮ್ ಸಿಕ್ಕಿದ್ರೆ ನಾಳೆ ಮಾಡ್ಕೋತೀನಿ ರೀ. ಅಂದ್ರೆ ಬಟ್ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅತ್ತೆ ಬೇರೆ ಇಲ್ಲಲ್ರಿ. ಅತ್ತೆ ಇದ್ದಿದ್ರೆ ಸ್ವಲ್ಪ ಟೈಮ್ ಸಿಗ್ತದೆ. ಈಗ ನೋಡಿರಿ, ಒಂದು ಪ್ಯಾನಿಗೆ ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೆ ರೀ. ಸೊ ಅದು ಬಿಸಿ ಇನ್ನೊಂದು ಸ್ವಲ್ಪ ಚೆಂದಂಗೆ ಆಗ್ಬಿಟ್ರಾಗ ರೀ ನಾವು ಏನಿಗೆ ಕಲಸಿ ರೆಡಿ ಮಾಡ್ಕೊಂಡಿದ್ವಲ್ರಿ, ಅದ್ರ ಒಳಗಡೆ ಎಣ್ಣೆ ಕಾದೈತಿ ಇಲ್ಲೋ ಫಸ್ಟ್ ಚೆಕ್ ಮಾಡ್ಕೋಬೇಕ್ರಿ. ಎಣ್ಣೆ ಕಾದೈತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಹಾಕ್ಬೇಕ್ರಿ. ಈ ಪಾಲಕ್ ಪಲ್ಯ ಒಳಗೆ ನೋಡಿರಿ ವಿಟಮಿನ್ಸ್ ಎಲ್ಲ ರಿಚ್ ಆಗಿರೋದ್ರಿಂದ ರೀ ಮಕ್ಕಳಿಗೆ ಯಾವುದೋ ಒಂದು ರೂಪದಲ್ಲಿ ಕೊಡಬೇಕಾಗ್ತದೆ ರೀ. ಸೊ ನಾನು ಅದಕ್ಕೋಸ್ಕರ ಈ ರೀತಿ ಮಾಡಿ, ಏನಾದರೂ ಅವ್ರಿಗೆ ಇಷ್ಟ ಆಗಲ್ಲ ಆದರೂ ಕೂಡ ನಾನು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಸೀಸನ್ ವೈಸಲ್ಲಿ ಒಂದು 2-3 ಟೈಮ್ಸ್ ಆದರೂ ಸ್ವಲ್ಪನಾದರೂ ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿ ಮಕ್ಕಳಿಗೆ ಕೊಡ್ತೀವಿ, ನಾವು ಸೇವಿಸ್ತೀವಿ ರೀ. ನೋಡಿರಿ, ಈಗ ಎಣ್ಣೆ ಕಾದದ ಒಂದೊಂದೇ ಪೀಸ್ನ ಡಿಪ್ ಮಾಡಿಕೊಂಡು ಈ ರೀತಿ ಬಿಡಾಕತ್ತೀನಿ ರೀ. ಭಾಳ ಮಸ್ತ್ ಬರ್ತಾವೆ ರೀ, ಕ್ರಿಸ್ಪಿ ಚಲೋ ಅನ್ನಿಸ್ತದೆ ರೀ. ಆ್ಯಕ್ಚುಲಿ ಟೀ ಟೈಮು ಚೆನ್ನಾಗಿ ಮ್ಯಾಚ್ ಆಗ್ತದೆ ರೀ, ಮತ್ತು ರೈಸ್ ಜೊತೆನೂ ಚಲೋ ಅನ್ನಿಸ್ತದೆ. ನೀವು ಯಾವಾಗಾದರೂ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಒಳಗೆ ಹಾಕಿರಿ. ನಾನು ಆ್ಯಕ್ಚುಲಿ ಮುಂಚೆ ಪಾಲಕ್ನ ಚಿಕ್ಕದಾಗಿ ಕೊಯ್ದು, ಅದಕ್ಕೆ ಉಳ್ಳಾಗಡ್ಡಿ ಚಿಕ್ಕದಾಗಿ ಕೊಯ್ದು ಅದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಹಾಕಿದೆ, ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟು ಹಾಕಿ ಹೀಗೆಲ್ಲ ಮಾಡ್ತಿದ್ದೆ ರೀ. ಅದು ಬಟ್ ಅಷ್ಟೊಂದು ಟೇಸ್ಟಿಯಾಗಿ ಬರ್ತಿತ್ತು. ಬಟ್ ಅದು ಭಾಳ ಹಿಟ್ಟು ಹಿಡಿತೈತೆ ರೀ, ಮತ್ತು ಎಣ್ಣೆನೂ ಭಾಳ ಹಿಡಿತೈತೆ ರೀ. ಬಟ್ ಇದಕ್ಕೆ ಅಷ್ಟೊಂದೇನು ಹಿಟ್ಟು ಹತ್ತಂಗಿಲ್ಲ ರೀ, ಮತ್ತು ಏನೋ ಒಂದು ರೀತಿ ಡಿಫ್ರೆಂಟ್ ಅಂತ ಹೇಳಿ ಹುಡುಗರು ತಿಂತಾರೆ ಭೀ ರೀ, ಮತ್ತು ಟೇಸ್ಟು ಚಲೋ ಇರ್ತದೆ ರೀ. ಸೊ ಪರವಾಗಿಲ್ಲ ರೀ, ಇದನ್ನು ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗ್ತದೆ ರೀ. ಉಳ್ಳಾಗಡ್ಡಿ ಕೊಯ್ಯೋ ಅವಶ್ಯಕತೆ ಇಲ್ಲ ರೀ, ಪಾಲಕ್ ಸಣ್ಣಗೆ ಹೆಚ್ಚು ಅವಶ್ಯಕತೆ ಇಲ್ಲ ರೀ, ಮತ್ತು ಸ್ವಲ್ಪ ಹಿಟ್ಟು ಒಳಗೆ ಆಗ್ತದೆ ರೀ. ಮತ್ತು ಹಂಗೆ ನೋಡಿದ್ರೆ ಫುಲ್ ರಿಚ್ ಆಫ್ ಪ್ರೋಟೀನು ಸಿಕ್ಕಂಗೆ ಆಗ್ತದೆ ರೀ.
ನೀನು ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಸೋಡಾನ ಅವಾಯ್ಡ್ ಮಾಡಿರಿ. ನಾನು ಏನು ಅಷ್ಟೊಂದೇನು ಹಾಕಿಲ್ಲ, ಬಟ್ ಅವಾಯ್ಡ್ ಮಾಡೋದು ಚಲೋ ಅನ್ಕೋತೀನಿ ರೀ ನಾನು. ಮತ್ತೀಗ ಪಾಲಕ್ ನಮ್ಮ ಸ್ತುತಿ ಅಂತೂ ಅಷ್ಟೇ ಅಂದ್ರೆ ಅಷ್ಟೇ ತಿಂತಿರ್ಲಿಲ್ಲ ರೀ. ಈಗ ನಾನು ಒಂದು ಸ್ವಲ್ಪ ಪಾಲಕ್ ರೈಸ್ ಇವೆಲ್ಲ ಮಾಡಿದರೆ ತಿಂತಾಳ್ರಿ. ಇನ್ನೊಂದು ಸಾರಿ ನೆಕ್ಸ್ಟ್ ವೀಕಲ್ಲಿ ಒಮ್ಮೆ ತಂದು ಹರ್ಷ ಮತ್ತು ಅವ್ರ ಅಜ್ಜಿ ಬಂದ ಬಳಕ ಒಂದು ಸಾರಿ ಟ್ರೈ ಮಾಡ್ಬೇಕ್ರಿ. ಅವಾಗ ಪಾಲಕ್ ರೈಸ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ನೀವು ಮಾಡಿರಿ, ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಳಿಸ್ರಿ. ನೋಡಿರಿ, ಒಂದು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕ್ರಿ. ಯಾಕಂತಂದ್ರೆ ಹಿಟ್ಟು ಹಸಿ ಹಸಿಯಾಗಿ ಉಳಿಬಾರ್ದು ನೋಡಿರಿ. ಹಸಕ್ಕೆ ಆತಂದ್ರೆ ತಿನ್ನೋಕ್ಕೂ ಚಲೋ ಅನ್ಸಂಗಿಲ್ಲ, ಬೆಂದಿರಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀಟಂಗೆ ಬೇಯಿಸ್ಕೋಬೇಕ್ರಿ. ಫಸ್ಟ್ ಸಲ ಅಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಲಿಕ್ಕತ್ತದ ರೀ. ಸೆಕೆಂಡ್ ಬ್ಯಾಚ್ ಮಾತ್ರ ಅಗದಿ ಫಾಸ್ಟಾಗಿ ಆಗಿಬಿಟ್ಟೈತೆ ರೀ. ನಾನು ಅಂಥದ್ರಾಗ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ರೀ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಚೆಂದಂಗೆ ಬೇಯ್ತಾವೆ ನೋಡಿರಿ. ಹಾಂ ರೀ, ನಾನೊಂದು ಸ್ವಲ್ಪ ಇದು ಪಲಾವ್ ರೈಸ್ ಎಲ್ಲ ಮಾಡಿದ್ದೆ ರೀ. ಅದ್ರ ಬಾಜುಗೆ ನೆಂಚ್ಕೊಳಕ್ಕೆ ಚಲೋ ಆಗ್ತೈತಿ ಅಂತ ಹೇಳಿ, ಚಲೋ ಕಾಂಬಿನೇಷನ್ ಅಂತ ಹೇಳಿ ಟ್ರೈ ಮಾಡಿದೆ ರೀ. ಮಾತ್ರ ಸಖತ್ತಾಗಿತ್ತು ರೀ ಟೇಸ್ಟು. ನೀವು ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರಂದ್ರೆ ನನಗೂ ಅನುಕೂಲ ಆಗ್ತದೆ ರೀ. ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನನಗೂ ಖುಷಿ ಆಗ್ತದೆ ರೀ. ನೋಡಿರಿ, ಇದೊಂದು ಬ್ಯಾಚ್ ಮುಗ್ದದ. ಈಗ ಇನ್ನೊಂದು ಪ್ಲೇಟಿಗೆ ತಕ್ಕೊಳ್ಳೋಣ ಅಂತ. ಈಗ ಸೆಕೆಂಡ್ ಬ್ಯಾಚ್ ಸೇಮ್ ರೀ, ಇನ್ಕ ಹೇಳಿದಂಗೆ ಸೆಕೆಂಡ್ ಬ್ಯಾಚನ್ನು ಸ್ವಲ್ಪನೇ ಅದು ಡಿಪ್ ಮಾಡಿ ಹಾಕಿದ್ರೆ ಆಯ್ತು ರೀ. ಅಷ್ಟೊಂದೇನು ಏನಿಲ್ಲ, ಕಲಕಾಗೋದು ಹಾಗೇನಿಲ್ಲ ರೀ. ಬಜ್ಜಿ ಅಥವಾ ಇದನ್ನು ಮಾಡೋದ್ರಿಂದ ಏನಾಗ್ತದೆ ರೀ, ಸ್ವಲ್ಪ ಕಲಕಾಗಿ ಕರ್ಕಾಗೋ ಚಾನ್ಸಸ್ ಇರ್ತದೆ ರೀ. ಬಟ್ ಇದ್ರೊಳಗೆ ಇದು ಪ್ಲೇನ್ ಇರ್ತದಲ್ಲ ರೀ, ಇದ್ರೊಳಗೇನು ಚಿಕ್ಕ ಕಟ್ ಉಳ್ಳಾಗಡ್ಡಿ ಎಲ್ಲ ಇರೋದಿಲ್ಲ. ಸೊ ಹಂಗಾಗಿ ಏನು ಅಷ್ಟೊಂದೇನು ಎಣ್ಣೆ ಕಲಕಾಗೋದಿಲ್ಲ ನೋಡಿರಿ, ಕರ್ದು ಎಣ್ಣೆ. ಈ ಸೆಕೆಂಡ್ ಬ್ಯಾಚ್ ನೋಡಿರಿ ನಾನು ಹಾಕ್ತಿರೋದು. ಇನ್ನಿಷ್ಟು ಮಾಡೋತಕ್ಕ ಸ್ತುತಿ ಇಷ್ಟು ಕೊಟ್ಟಾಳ್ರಿ. ತಾನೇ ಹೆಚ್ಚೋದೇನೋ, ತಾನೇ ಕಲಿಸೋದೇನೋ, ಮಮ್ಮಿ ನಾ ಹಾಕ್ತೀನಿ ಅನ್ನೋದೇನೋ. ಆಕಿದು ಕಾಟನೇ ಜಾಸ್ತಿ ಆಗಿಬಿಟ್ಟಿತ್ತು ನೋಡಿರಿ. ಬಟ್ ಅವಳು ಖುಷಿ ಪಟ್ಕೊಂಡು ತಿಂದಳ್ರಿ, ಅದು ಒಂದು ಖುಷಿ ವಿಚಾರ ನೋಡಿರಿ. ಫೈನಲಿ ಈಗ ಈ ರೀತಿ ಆಗಿದ್ರಿ ನೋಡಿರಿ. ಫೈನಲ್ ಲುಕ್ಕು ಎಷ್ಟು ಚಂದ ಕಾಣ್ಲಿಕ್ಕತ್ತದಲ್ರಿ. ನೀವು ಒಂದು ಸಾರಿ ಮಾಡಿ